ಎಲ್ಲ ಬರಹಗಾರ ಮನಸ್ಸುಗಳಿಗೆ ನನ್ನ ನಮಸ್ಕಾರ. ಗೀಚು ಇದು ಬರಹಗಾರರ ಬಳಗ. ಇದು ಒಂದು ತೀರಾ ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದೇ ಪುಕ್ಕದ ಹಕ್ಕಿಗಳೆಲ್ಲ ಒಂದೇ ಕಡೆ ಸೇರೋ ಥರ ಈ ಗೀಚು ಅನ್ನೋ ಗೂಡಿಗೆ ಬರೋರೆಲ್ಲ ಬರಹಗಾರರೇ. ನಾವು ಯಾವಾಗಲೂ ಒಂದು ಮಾತನ್ನು ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತೀವಿ, ರೈಟರ್ಸ್ ಇಲ್ಲ, ರೈಟರ್ಸ್ ಬೇಕು ಅಂತ. ಆದರೆ ನನ್ನ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದರೆ, ತುಂಬ ಜನ ಬರಹಗಾರರು ಇದ್ದಾರೆ, ಬರೆಯೋ ಆಸಕ್ತಿ ಇರೋರು ತುಂಬ ಜನ ಇದ್ದಾರೆ, ಬಟ್ ಅವರು ನಮಗೆ ಕಾಣಿಸ್ತಾ ಇಲ್ಲ ಅಥವಾ ನಮಗೆ ಸಿಗ್ತಾ ಇಲ್ಲ ಅಂತ. ಸೊ ಅದರಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಗೀಚು ಅನ್ನೋ ಬರಹಗಾರರ ಬಳಗದಲ್ಲಿ ಬರವಣಿಗೆಯ ಜೊತೆ ಬರಹಗಾರರನ್ನು ನಿಮ್ಮ ಮುಂದೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಂತ ಇದು ಯಾವುದೇ ಥರ ಇನ್ಸ್ಟಿಟ್ಯೂಟ್ ಅಲ್ಲ, ಅಥವಾ ಇದು ಯಾವುದೇ ಒಂಥರ ಕಾಲೇಜ್ ಅಲ್ಲ. ಇಲ್ಲಿ ನಾವೇನು ಬರವಣಿಗೆ ಬಗ್ಗೆ ನಾವೇನು ಹೇಳ್ಕೊಡಲ್ಲ. ಇಲ್ಲಿ ನೀವೇ ರೈಟರ್ಸು, ನೀವೇ ಜಡ್ಜಸ್ಸು, ಆಮೇಲೆ ನೀವೇ ಲರ್ನರ್ಸು, ಆಮೇಲೆ ನೀವೇ ಕ್ರಿಟಿಕ್ಸ್ ಕೂಡ. ಇಲ್ಲಿ ತುಂಬ ಜನ ಬರಹಗಾರರು ಬರ್ತಾರೆ, ರೈಟರ್ಸ್ ಬರ್ತಾರೆ. ಅವರವರು ಒಂದೊಂದು ಕತೆಗಳನ್ನ ಬರ್ಕೊಂಬರ್ತಾರೆ. ಆ ಕತೆಗಳನ್ನ ಇಲ್ಲಿ ಓದ್ತಾರೆ. ಬೇರೆ ಬರಹಗಾರರು ಅಥವಾ ಬೇರೆ ರೈಟರ್ಸು ಆ ಕತೆಗಳಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಸೊ ಒಂದು ಹೆಲ್ದಿ ಡಿಸ್ಕಷನ್ ಮುಖಾಂತರ ಒಬ್ಬ ಬರಹಗಾರ ಇನ್ನೊಬ್ಬ ಬರಹಗಾರರಿಗೆ ಪರಿಚಯ ಮಾಡ್ಕೊಳ್ಳೋವಂಥ ಪ್ರಯತ್ನ. ಸೊ ಈ ಪ್ರಯತ್ನಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ತುಂಬ ಜನ ರೈಟರ್ಸ್ನ ನಾವು ನಿಮಗೆ ಪರಿಚಯ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆಮೇಲೆ ತುಂಬ ಕತೆ ಕೇಳೋನೇ ತುಂಬ ಕತೆ ಹೇಳೋಕ್ಕೆ ಸಾಧ್ಯ. ಈ ಗೀಚುಲ್ಲಿ ತುಂಬ ಜನ ಕತೆ ಹೇಳೋರೇ ಬರೋದ್ರಿಂದ ನಾವು ತುಂಬ ಕತೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ನಂಬಿಕೆ. ಬೇರೆ ಬೇರೆ ಮನಸ್ಥಿತಿಗಳು, ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂಗಳು, ಬೇರೆ ಬೇರೆ ಜಾಗದಿಂದ ಬಂದಿರೋ ರೈಟರ್ಸ್ ಎಲ್ಲ ಇಲ್ಲಿ ಸೇರಿಕೊಂಡು ಒಂದು ಬರವಣಿಗೆನ ಜಾಸ್ತಿ ಮಾಡಿ ಅಥವಾ ಬರವಣಿಗೆನ ಜನಕ್ಕೆ ರೀಚ್ ಮಾಡಿಸೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು ಬೇಕಾದರೂ, ಎಲ್ಲಿಂದ ಬೇಕಾದರೂ, ಯಾವ ಪ್ರೊಫೆಷನಲ್ಲಿ ಇರೋರಾದ್ರೂ ನಮ್ಮ ತಂಡಕ್ಕೆ ಸೇರ್ಕೋಬೋದು. ಬರೀ ಬರವಣಿಗೆ ಹುಚ್ಚಿದ್ರೆ ಸಾಕು. ನಿಮಗೆ ಬರೆಯೋ ಹುಚ್ಚಿದ್ರೆ ನಿಮ್ಮ ಕತೆಗಳನ್ನ ನಾವಿಲ್ಲಿ ಓದ್ತೀವಿ. ತುಂಬ ಚೆನ್ನಾಗಿರೋ ಕತೆಗಳನ್ನ ಈ ಬರಹಗಾರಗಳೇ ಸೆಲೆಕ್ಟ್ ಮಾಡ್ತಾರೆ. ಅದನ್ನು ಕ್ಯಾಮ್ರಾ ಮುಂದೆ ಕೂರಿಸ್ತೀವಿ, ರೈಟರ್ಸ್ನೂ ಕೂರಿಸ್ತೀವಿ, ಅವ್ರ ಕತೆನೂ ಓದಿಸ್ತೀವಿ. ಅದರಿಂದ ನಿಮಗೆ ರೈಟರ್ಸು ಪರಿಚಯ ಆಗ್ತಾರೆ, ಅವ್ರ ಬರವಣಿಗೆನೂ ಇಷ್ಟ ಆಗುತ್ತೆ. ನಿಮ್ಗೇನಾರು ಆ ಬರಹಗಾರರು ಅಥವಾ ರೈಟಿಂಗು ಅಥವಾ ಅವ್ರ ಥಾಟ್ ಪ್ರೋಸೆಸ್ಸು, ಅವ್ರ ಥಿಂಕಿಂಗು ಇಷ್ಟ ಆದರೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕೆಲಸಗಳಿಗೂ ಅವ್ರನ್ನ ಬಳಸ್ಕೋಬೋದು. ಸೊ ಜಾಸ್ತಿ ಬರಹಗಾರರನ್ನ ಏನಂತಾರೆ, ಅದನ್ನು ಕಾಣಿಸುವಂಥ ಪ್ರಯತ್ನ ಈ ಗೀಚು ತಂಡದಿಂದ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ. ಮೋಸ್ಟ್ಲಿ ಪ್ರತಿ ತಿಂಗಳು ಹೊಸ ಬರಹಗಾರರ ಜೊತೆ ಹೊಸ ಕಥೆಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಕಂಟಿನ್ಯೂಸ್ ಆಗಿ ನಿಮಗೆ ಕತೆಗಳು ಹೇಳ್ತೀವಿ. ನಮ್ಮ ಸತ್ಯ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಕತೆಗಳು ಬರುತ್ತೆ. ಸೊ ಒಂದು ಹೊಸ ಪ್ರಯತ್ನ, ನೋಡೋಣ ಇದು ಹೇಗೆ ವರ್ಕ್ ಆಗತ್ತೆ ಅಂತ. ಸೊ ಎಲ್ಲ ಬರಹಗಾರರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. ಎಲ್ಲ ಗೀಚು ತಂಡಕ್ಕೆ ಬನ್ನಿ. ತುಂಬ ಜನ ಒಂದು ಕಡೆ ಸೇರಿಕೊಂಡ್ರೆ ಏನೋ ಒಂದು ಅದ್ಭುತ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಸೇರಿ ಒಂದು ಅದ್ಭುತ ಕ್ರಿಯೇಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಕತೆಗಳು ಕೇಳ್ತಾ ಇರಿ, ಕತೆಗಳು ಹೇಳ್ತಾ ಇರಿ.